ಉದ್ದ ಕೂದಲಿಗೆ ಅಗಸೆ ಬೀಜದ ಜೆಲ್ ಒಂದೇ ಅಳತೆಯಲ್ಲಿ ಹೇಗೆ ತಯಾರಿಸೋದು, ಯಾವಾಗ ಬಳಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಸಾಮಾನ್ಯವಾಗಿ ಕೂದಲು ಕೆಲವರಿಗೆ ದಪ್ಪ ಇದ್ದು ಕೆಳಗಡೆ ತೆಳ್ಳಗಿರುತ್ತೆ, ಅಥವಾ ಉದ್ದನೇ ಇರೋದಿಲ್ಲ, ದಪ್ಪ ಇದ್ರೂ ಉದ್ದ ಇರೋದಿಲ್ಲ. ಹಾಗಿದ್ದಲ್ಲಿ ಉದ್ದ ಕೂದಲು ಮತ್ತು ದಪ್ಪ ಕೂದಲು ಅಥವಾ ಮೃದುವಾದ ಕೂದಲು ನಿಮ್ಮದಾಗಿಸ್ಕೋಬೇಕಂತಂದರೆ ಮನೆಯಲ್ಲಿ ಸಿಗುವ ಅಗಸೆ ಬೀಜದಿಂದ ನಿಮ್ಮ ಕೂದಲನ್ನ ನೀವು ರೀಗ್ರೋತ್ ಮಾಡ್ಕೊಬೋದು. ಕೂದಲು ದಪ್ಪ ಆಗೋದಕ್ಕೆ, ಕೂದಲು ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮನೆಯಲ್ಲಿ ಸಿಗುವ ಅಗಸೆ ಬೀಜನ ಬಳಸ್ಕೊಂಡು ಒಂದೊಳ್ಳೆ ಅದ್ಭುತವಾದ ಜೆಲ್ನ ತಯಾರಿಸ್ಕೊಂಡು ಅದು ಹೇಗೆ ತಯಾರಿಸೋದು, ಯಾವಾಗ ಬಳಸೋದು ಮತ್ತು ಎಷ್ಟೊತ್ತು ಇಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆವರೆಗೂ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಅಗಸೆ ಬೀಜದಲ್ಲಿ ಅಂಥದ್ದು ಏನಿದೆ, ನಿಜವಾಗ್ಲೂ ಅಗಸೆ ಬೀಜದಿಂದ ಕೂದಲು ಉದ್ದ ಮತ್ತು ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತಾ ಅಂತ ನೋಡೋದಾದರೆ, ಅಗಸೆ ಬೀಜದಲ್ಲಿ ಒಮೆಗಾ 3, ವಿಟಮಿನ್ ಇ ಮತ್ತು ಸುಮಾರು ಪೋಷಕಾಂಶಗಳು ಈ ಅಗಸೆ ಬೀಜದಲ್ಲಿ ಇದೆ. ಹಾಗಾಗಿ ಇದನ್ನು ಬಳಸೋದ್ರಿಂದ ಕೂದಲು ತುಂಬ ಸಾಫ್ಟಾಗಿರುತ್ತೆ ಮತ್ತು ಫ್ರಿಜ್ಜಿನೆಸ್ ಇರೋರಿಗೆ ಕೂದಲು ಆ ಫ್ರಿಜ್ಜಿನೆಸ್ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಮತ್ತು ದಪ್ಪ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇದರ ಜೊತೆಗೆ ಕೂದಲು ತುಂಬ ಶೈನಿಂಗ್ ಆಗುತ್ತೆ, ತುಂಬ ಹೊಳಪು ಬರುತ್ತೆ. ಹಾಗೆ ಕೆಲವ್ರಿಗೆ ಕೂದಲು ಮುಟ್ಟಿದ್ರೆ ಸಾಕು ಒಂಥರ ಕಟ್ ರೀತಿಗೆ ಕೈಗೆ ಸಿಗುತ್ತೆ, ಆ ರೀತಿ ಉದುರೋದು ಕಮ್ಮಿ ಆಗುತ್ತೆ. ಕೊನೆಯಲ್ಲಿ ಕೂದಲು ಉದ್ದವಾಗಿ, ದಪ್ಪವಾಗಿ ಮತ್ತು ಆರೋಗ್ಯವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಈ ಅಗಸೆ ಬೀಜದ ಜೆಲ್ನ ಮನೆಯಲ್ಲಿ ತಯಾರಿಸುವಾಗ ಕೆಲವ್ರಿಗೆ ಅಳತೆ ಗೊತ್ತಾಗಲ್ಲ, ಒಂಥರ ವೇರಿಯೇಷನ್ ಬರುತ್ತೆ. ಕೆಲವ್ರಿಗೆ ತುಂಬ ತೆಳ್ಳಗಾಗುತ್ತೆ ಜೆಲ್ಲು, ಇಲ್ಲ ಕನ್ಸಿಸ್ಟೆನ್ಸಿಯಾಗಿ ತುಂಬ ತಿಕ್ಕಾಗುತ್ತೆ, ಅದು ಜೆಲ್ ರೀತಿ ಬರೋದೇ ಇಲ್ಲ. ಹಾಗಾಗಿ ಇನ್ನು ಕೆಲವ್ರು ಏನು ಮಾಡ್ತಾರೆ, ಹೊರಗಡೆಯಿಂದ ಪ್ರಾಡಕ್ಟ್ಗಳನ್ನ ತಂದು ಅಗಸೆ ಬೀಜದ ಜೆಲ್ಲೇ ಸಿಗುತ್ತಲ್ಲ ಅದನ್ನೆಲ್ಲ ತಂದು ಯೂಸ್ ಮಾಡ್ತಾರೆ. ಆ ರೀತಿ ಯೂಸ್ ಮಾಡೋ ಬದಲು ಮನೆಯಲ್ಲೇ ಒಂದೇ ಅಳತೆಯಲ್ಲಿ ಹೇಗೆ ತಯಾರಿಸೋದು ಅಂತ ನೋಡೋದಾದರೆ, ಈ ಅಗಸೆ ಬೀಜದ ಜೆಲ್ ತಯಾರಿಸೋದಕ್ಕೆ ಫಸ್ಟಿಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಮತ್ತು 2 ಗ್ಲಾಸ್ ಆಗೋಷ್ಟು ನೀರು ಮತ್ತು ಒಂದು ಪಾತ್ರೆ ತಗೊಳ್ಳಿ, ಅಷ್ಟೇ ಸಾಕಾಗುತ್ತೆ. ಇವಾಗ ಹೇಗೆ ತಯಾರಿಸೋದು ಅಂತ ನೋಡೋದಾದರೆ, ಫಸ್ಟಿಗೆ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನ ನಾವು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಹಾಕ್ಕೊಳ್ಳಿ. ಈಗ ಈ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ, ಕಮ್ಮಿ ಉರಿನೂ ಬೇಡ, ಜೋರೂರಿನೂ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸ್ಕೊಳ್ಳೋ ಹಂತದಲ್ಲಿ ಮಧ್ಯ 1-2 ಸತಿ ಮಿಕ್ಸ್ ಮಾಡಿ ಸಾಕು, ತುಂಬ ಮಿಕ್ಸ್ ಮಾಡ್ತಾನೆ ಇರಬೇಡಿ. 1-2 ಸತಿ ಮಿಕ್ಸ್ ಮಾಡಿ ಸಾಕು. ಅದನ್ನ ಕಲಸಿ ಅದಾದಮೇಲೆ ಅದು ಜೆಲ್ ಆಗೋದಕ್ಕೆ ಗಟ್ಟಿ ಆಗುತ್ತೆ, ಜೆಲ್ ಥರ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸ್ಟಾರ್ಟ್ ಆದಾಗ ನಿಮಗೆ ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಅದು ಕರೆಕ್ಟಾಗಿ ನೀವು 10 ನಿಮಿಷ ಕುದಿಸಿದ್ರೆ ಸಾಕು, ಕರೆಕ್ಟಾಗಿ ಅದು ಪರ್ಫೆಕ್ಟಾಗಿ ಜೆಲ್ ಆಗಿರುತ್ತೆ. ಅದಾದಮೇಲೆ ಇಮ್ಮಿಡಿಯೇಟು ಸ್ಟವ್ನ ಆಫ್ ಮಾಡಿಬಿಡಿ. ಕರೆಕ್ಟಾಗಿ 10 ನಿಮಿಷ ಆದಮೇಲೆ ಇಮ್ಮಿಡಿಯೇಟು ಸ್ಟವ್ನ ಆಫ್ ಮಾಡಿಬಿಟ್ಟು ಇಮ್ಮಿಡಿಯೇಟು ನೀವು ಫಿಲ್ಟರ್ ಮಾಡಿಟ್ಕೊಳ್ಳಿ. ಬೇರೆ ಬೌಲ್ಗೆ ಇಮ್ಮಿಡಿಯೇಟು ಫಿಲ್ಟರ್ ಮಾಡಿಟ್ಕೊಬೇಕು. ನೆಕ್ಸ್ಟು ಅದು ಬಿಸಿ ಇರುತ್ತಲ್ವ, ಹಾಗಾಗಿ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಒಂದು 10 ನಿಮಿಷ ಸಾಕು. ಹಾಗೆ ಇಟ್ಬಿಡಿ, ಅದನ್ನ ಕಂಪ್ಲೀಟಾಗಿ ಕೂಲ್ ಆಗುತ್ತೆ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದು ಇನ್ನಷ್ಟು ತಿಕ್ಕಾಗುತ್ತೆ, ಜೆಲ್ಲು ಸ್ವಲ್ಪ ಗಟ್ಟಿ ಆಗುತ್ತೆ ಇನ್ನಷ್ಟು. ಆವಾಗ ನೀವು ಬಳಸೋದಕ್ಕೆ ರೆಡಿಯಾಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. 10 ನಿಮಿಷ ಮಾತ್ರ ಕುದಿಸ್ಬೇಕು, 10 ನಿಮಿಷ ಮಾತ್ರ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ಆವಾಗ ಜೆಲ್ಲಾಗಿ ಕನ್ವರ್ಟ್ ಆಗಿ ನೀವು ಅದನ್ನು ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ 1-2 ಸತಿ ಟ್ರೈ ಮಾಡಿದ್ರೆ ಅದು ಜೆಲ್ಲಾಗಿ ಬರೋದಿಲ್ಲ. ಅಂತಂದರೆ ಎಷ್ಟು ಅಳತೆ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಅಗಸೆ ಬೀಜ ತೊಗೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ನೀರನ್ನ ತೊಗೊಂಡು ಚೆನ್ನಾಗಿ ಕುದಿಸ್ಬೇಕು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಕೆಲವ್ರಿಗೆ ತುಂಬ ತೆಳ್ಳಗಾಗುತ್ತೆ, ಕೆಲವ್ರಿಗೆ ತುಂಬ ಗಟ್ಟಿ ಆಗ್ಬಿಡುತ್ತೆ. ಅದು ಫಿಲ್ಟರ್ ಮಾಡೋಕ್ಕೆ ಹೋದರೆ ಜೆಲ್ಲಾಗಿ ನಮಗೆ ಜೆಲ್ ಸಿಗೋದೇ ಇಲ್ಲ, ಆ ರೀತಿ ಗಟ್ಟಿ ಆಗ್ಬಿಟ್ಟಿರುತ್ತೆ. ಏಕೆಂತಂದರೆ ಅಗಸೆ ಬೀಜ ಸ್ವಲ್ಪ ಜಿಗುಟು ಇರೋದ್ರಿಂದ ಬೇಗನೆ ಹೀರ್ಕೊಂಡ್ಬಿಡುತ್ತೆ ನೀರನ್ನು. ಹಾಗಾಗಿ ಒಂದೇ ಅಳತೆಯಲ್ಲಿ ಒಂದೇ ಪ್ರಮಾಣದಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ಒಂದು ಸತಿ ಬರಲಿಲ್ಲ ಅಂತಂದರೂ 2ನೇ ಸತಿ ಆದರೂ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಈ ರೀತಿ ಅಳತೆ ಹಾಕ್ಕೊಂಡು ನೀಟಾಗಿ ಮಾಡಿದ್ರೆ 1ನೇ ಸತಿನೇ ಪರ್ಫೆಕ್ಟಾಗಿ ಜೆಲ್ಲಾಗಿ ಕನ್ವರ್ಟ್ ಆಗಿ ನಿಮಗೆ ಗಟ್ಟಿಯಾಗಿ ಸಿಗುತ್ತೆ ಜೆಲ್ಲು. ಇದನ್ನು ನೀವು ತಲೆಗೆ ಬಳಸೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ತುಂಬ ಚೆನ್ನಾಗಿ ಉದ್ದ ಆಗಿ ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ತುಂಬ ಡ್ಯಾಂಡ್ರಫ್ ಇರೋರಿಗೆ ಅದೆಲ್ಲ ರೆಡ್ಯೂಸ್ ಆಗ್ತಾ ಬರುತ್ತೆ. ಅದಾದಮೇಲೆ ಸ್ವಲ್ಪ ಫ್ರಿಜ್ಜಿನೆಸ್ ಇರುತ್ತಲ್ಲ ಕೂದಲು, ಅವರೆಲ್ಲ ಸಾಫ್ಟಾಗಿರುತ್ತೆ ಕೂದಲು. ಮತ್ತು ಏನಂತಂದರೆ ಕೆಲವ್ರಿಗೆ ಸ್ಪ್ಲಿಟ್ ಎಂಡ್ಸ್ ಇರುತ್ತೆ ಮತ್ತು ಕಟ್ ಥರ ಬರ್ತಾ ಇರುತ್ತೆ, ಕೂದಲು ಮುಟ್ಟಿದ್ರೆ ಸಾಕು ಅದೆಲ್ಲ ಉದುರೋದು ಕಮ್ಮಿ ಆಗಿ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಈ ಅಗಸೆ ಬೀಜ.
ಹಾಗಾಗಿ ಅಗಸೆ ಬೀಜನ ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಈ ರೀತಿ ಹೇರ್ ಜೆಲ್ನ ಮಾಡಿಕೊಂಡು ಯೂಸ್ ಮಾಡಿ. ತುಂಬ ಚೆನ್ನಾಗಿ ನಿಮಗೆ ಒಂದು ತಿಂಗಳಲ್ಲಿ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅಥವಾ ಯಾವುದೇ ಹೇರ್ ಪ್ಯಾಕ್ ಯೂಸ್ ಮಾಡಿದ್ರು ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗಲ್ಲ. ಕನಿಷ್ಠ ಒಂದು ತಿಂಗಳಾದರೂ ಯೂಸ್ ಮಾಡಿ, ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಿದ್ರೆ ನಿಮಗೆ ಸ್ವಲ್ಪನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ಈ ರೀತಿ ಜೆಲ್ನ ಮಾಡಿಟ್ಕೊಂಡು ಇದು ಯಾವಾಗ ಬಳಸಬೇಕು ಮತ್ತು ಎಷ್ಟೊತ್ತು ಇಡಬೇಕು ಅನ್ನೋದನ್ನು ನೋಡೋದಾದರೆ, ಈ ಜೆಲ್ಲನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋದಾದರೆ, ಫಸ್ಟು ನೀವು ಕೂದಲನ್ನ ಕೂಮ್ ಮಾಡ್ಕೊಂಡ್ಬಿಡ್ಬೇಕು, ಚೆನ್ನಾಗಿ ಬಾಚ್ಕೊಳ್ಬೇಕು, ಯಾವುದೇ ರೀತಿ ಸಿಕ್ಕಿರಬಾರ್ದು. ಅಂತಂದರೆ ಅದಾದಮೇಲೆ ಆಯಿಲ್ನ ಅಪ್ಲೈ ಮಾಡಿರಬಾರ್ದು ಈ ಜೆಲ್ನ ಬಳಸೋದ್ರಿಂದ. ಏಕೆಂತಂದರೆ ಆಯಿಲ್ ಅಪ್ಲೈ ಮಾಡಿ ಈ ಜೆಲ್ನ ಬಳಸೋದ್ರಿಂದ ಎರಡೂ ಕೂಡ ಯೂಸ್ ಆಗುತ್ತೆ, ಯೂಸ್ ಆಗಲ್ಲ ಅಂತಲ್ಲ. ಬಟ್ ಜೆಲ್ಲನ್ನು ನೀವು ಟ್ರೈ ಮಾಡೋದಾದರೆ ಆಯಿಲ್ನ ಅಪ್ಲೈ ಮಾಡಿರಬಾರ್ದು. ಹಾಗಾಗಿ ಫುಲ್ಲು ಡ್ರೈ ಆಗಿರುತ್ತಲ್ಲ, ಆವಾಗ ನೀಟಾಗಿ ಚೆನ್ನಾಗಿ ತಲೆ ಬಾಚ್ಕೊಳ್ಳಿ, ಸಿಕ್ಕೆಲ್ಲ ತೆಗೆದಿಟ್ಕೊಳ್ಳಿ. ಬಾಚಿದ್ದೆಲ್ಲ ಆದಮೇಲೆ ನೀವು ಜೆಲ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಒಂದು ಕಪ್ ಆಗೋಷ್ಟು, ಆ ಜೆಲ್ಲನ್ನ ತಲೆ ನೆತ್ತಿಯಿಂದ ಹಿಡಿದು ತಲೆ ಬುಡದಿಂದ ಹಿಡಿದು ಕೂದಲು ಉದ್ದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಬೇಕು. ಇದನ್ನ ಕೈಯಲ್ಲೇ ಅಪ್ಲೈ ಮಾಡಿ, ಇಲ್ಲ ಅಂತಂದರೆ ಬೇಡ ನಮಗೆ ಕೈಯಲ್ಲಿ ಸ್ವಲ್ಪ ಜೆಲ್ಲು ಒಂಥರ ಅನಿಸುತ್ತೆ ಅಂತಂದರೆ ನೀವು ಕಾಟನ್ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಆದರೆ ಕಾಟನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಕಾಟನ್ಗೆ ಜೆಲ್ಲು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಬೆಸ್ಟ್ ಅಂತಂದರೆ ಕೈಯಲ್ಲೇ ಅಪ್ಲೈ ಮಾಡೋದು ಬೆಸ್ಟು. ತಲೆ ಚರ್ಮಕ್ಕೂ ಕೂಡ ಇದನ್ನು ಅಪ್ಲೈ ಮಾಡಿ, ಯಾವುದೇ ರೀತಿ ತೊಂದರೆ ಆಗಲ್ಲ. ನೀಟಾಗಿ ತಲೆ ಬುಡದಿಂದ ಹಿಡಿದು ನೆತ್ತಿಯಿಂದ ಹಿಡಿದು ಕೂದಲು ಉದ್ದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀಟಾಗಿ ಅಪ್ಲೈ ಮಾಡಿ. ಏನೊಂದು 5 ನಿಮಿಷ ಹಿಡಿಯುತ್ತೆ ಅಷ್ಟೇ ನೀಟಾಗಿ, ಯಾಕೆಂದರೆ ಜೆಲ್ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡೋದ್ರಿಂದ ಒಂದು 5 ನಿಮಿಷ ಹಿಡಿಯುತ್ತೆ. ಅದಾದಮೇಲೆ ಒಂದು 5 ನಿಮಿಷದಿಂದ 10 ನಿಮಿಷ ತನಕ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಏನು ಅದು ಜೆಲ್ ಹಾಕಿದ ತಕ್ಷಣ ನಿಮಗೆ ಜೆಲ್ ಥರನೇ ಬರೋದಿಲ್ಲ, ಹೇರ್ಗೆ ಅಪ್ಲೈ ಆಗ್ಬಿಟ್ಟಿರುತ್ತೆ ಆಲ್ರೆಡಿ, ಅದು ನೀರು ಥರ ಅನಿಸುತ್ತೆ, ಸ್ವಲ್ಪ ವೆಟ್ ಥರ ಅನಿಸುತ್ತೆ ಅಷ್ಟೇ. ಅದನ್ನು ಒಂದು 10 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಇನ್ನು ಮಸಾಜ್ ಮಾಡಿದಾದಮೇಲೆ ನೀವು ಗಂಟು ಹಾಕೊಬೋದು, ಇಲ್ಲಾಂತಂದರೆ ಜಡೆ ಎಣ್ಕೊಬೋದು, ಇಲ್ಲಾಂತಂದರೆ ಕೂದಲು ಸ್ವಲ್ಪ ತುಂಡ ಇದ್ದರೆ ಜುಟ್ಟು ಹಾಕೊಬೋದು. ಇನ್ನು ಎಷ್ಟೊತ್ತು ಬಿಡಬೇಕು ಅಂತ ಹೇಳೋದಾದರೆ ಒಂದು 40 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಅದ್ರ ಮೇಲೆ ಹೆಚ್ಚಿಗೆ ಏನು ಬಿಡೋಕ್ಕೋಗ್ಬಿಡಿ, 40 ನಿಮಿಷನೇ ಸಾಕಾಗುತ್ತೆ. ಅದೊಂಥರ ರಟ್ ಥರ ಅನಿಸುತ್ತೆ, ನಿಮಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ 40 ನಿಮಿಷ ಬಿಡಬೇಕಾಗುತ್ತೆ. ಇದನ್ನ 40 ನಿಮಿಷ ಆದಮೇಲೆ ನೀವು ಕಂಪ್ಲೀಟಾಗಿ ತಣ್ಣೀರಲ್ಲಿ ಹೇರ್ ವಾಶ್ ಮಾಡಿ. ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ಕೆಲವ್ರಿಗೆ ತಣ್ಣೀರು ಆಗಲ್ಲ ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಆದಷ್ಟು ಮೊದಲೇ ಹೇಳ್ದಂಗೆ, ನಾನು ಪ್ರತಿ ಸತಿನೂ ಹೇಳ್ದಂಗೆ ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡೋದ್ರಿಂದ ಯೂಸ್ಫುಲ್ ಇದೆ. ಇದರ ಜೊತೆಗೆ ಕಂಪ್ಲೀಟಾಗಿ ತಣ್ಣೀರಲ್ಲಿ ಆಗಲಿಲ್ಲ ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಯೂಸ್ ಮಾಡಿ. ಅಥವಾ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು, ಏನಂತಂದರೆ ತುಂಬ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಇದರಿಂದ ನಿಮಗೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ, ಕೂದಲು ಬೆಳೆಯೋದಕ್ಕೂ ಸಹಾಯ ಆಗುತ್ತೆ. ಇನ್ನು ಇದನ್ನು ವಾರಕ್ಕೆ 2 ಸತಿ ಅಪ್ಲೈ ಮಾಡಬೇಕಾಗುತ್ತೆ. ಈ ಜೆಲ್ಲನ್ನು ನೀವು ವಾರಕ್ಕೆ 2 ಸತಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಅದಾದಮೇಲೆ ಹೇರ್ ವಾಶ್ ಮಾಡಿದ್ರೆ, ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ನಿಮಗೆ 1 ತಿಂಗಳಲ್ಲಿ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ. ಹಾಗಾಗಿ ವಾರಕ್ಕೆ 2 ಸತಿ ಅಪ್ಲೈ ಮಾಡಿ ಕನ್ಸಿಸ್ಟೆನ್ಸಿನ ಫಾಲೋ ಮಾಡ್ತಾ ಬನ್ನಿ. ಇನ್ನು ಈ ಜೆಲ್ಲನ್ನು ತಯಾರಿಸಿದ್ಮೇಲೆ ಎಷ್ಟು ದಿನಗಳ ಕಾಲ ಇಟ್ಕೊಬೋದು ಅಂತ ಹೇಳೋದಾದರೆ, ನೀವು ಫ್ರಿಡ್ಜ್ ಇದ್ದರೆ ಸುಮಾರು ಒಂದು 3 ದಿನನಾದರೂ ಯೂಸ್ ಮಾಡ್ಬೋದು. 3 ದಿನ ಸ್ಟೋರೇಜ್ ಮಾಡಿ ಅದಾದಮೇಲೆ ನೀವು ಯೂಸ್ ಮಾಡ್ಬೋದು. ಫ್ರಿಡ್ಜ್ ಇಲ್ಲ, ನಾರ್ಮಲಾಗಿ ರೂಮ್ ಟೆಂಪ್ರೇಚರಲ್ಲಿ ಯೂಸ್ ಮಾಡೋದಾದರೆ 1 ದಿನ ಸಾಕಾಗುತ್ತೆ. ಏಕೆಂತಂದರೆ ಇದು ಸ್ಮೆಲ್ ಬರುತ್ತೆ, ಇಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾವು ಬಿಸಾಕಬೇಕಾಗುತ್ತೆ. ಹಾಗಾಗಿ ಫ್ರಿಡ್ಜಲ್ಲಿ ಯೂಸ್ ಮಾಡೋದಾದರೆ, ಫ್ರಿಡ್ಜಲ್ಲಿಟ್ಟು ಯೂಸ್ ಮಾಡೋದಾದರೆ 3 ದಿನ ಯೂಸ್ ಮಾಡಿ. ಮಾಮೂಲಿ ನಾರ್ಮಲ್ ಆಗಿ ಯೂಸ್ ಮಾಡೋದಾದರೆ 1 ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು ನೀವು. ಇನ್ನು ಇವತ್ತಿನ ವಿಡಿಯೋದಲ್ಲಿ ಇದಾಗಿತ್ತು, ಮನೆಯಲ್ಲೇ ಸುಲಭವಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಒಂದೇ ಅಳತೆಯಲ್ಲಿ ಹೇಗೆ ಅಗಸೆ ಬೀಜನ ಬಳಸ್ಕೊಂಡು ಹೇರ್ ಜೆಲ್ನ ಮಾಡ್ಕೊಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಒಂದು ಸತಿಯಾಗಿ ಈ ರೀತಿ ಜೆಲ್ನ ಯೂಸ್ ಮಾಡಿಕೊಂಡು ಹೇರ್ ಕೇರ್ ಮಾಡೋದನ್ನು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದರ ಜೊತೆಗೆ ನಿಮಗೆ ಇನ್ಯಾವ್ಯಾವ ರೀತಿ ಹೇರ್ ಕೇರ್ ಬಗ್ಗೆ ಟಿಪ್ಸ್ಗಳು ಅಥವಾ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮು ನಿಮ್ಮ ಜೊತೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ.
ಇನ್ನಷ್ಟು ಈಸಿಯಾಗಿ ಹೇರ್ ಕೇರ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನೆಕ್ಸ್ಟ್ ನಾನು ನಿಮ್ಮ ಜೊತೆ ಇನ್ಯಾವ್ಯಾವ ರೀತಿ ಸುಲಭವಾಗಿ ಹೇರ್ ಕೇರ್ ಮಾಡ್ಕೊಬೋದು ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನ ಬಳಸ್ಕೊಂಡು ಅನ್ನೋದನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.